ವಿಧಾನಸೌಧದ ಎದುರು ಸಿಎಂ ಅವರ ಕಡೆಯಿಂದ ಇವತ್ತು ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ. ರಾಜ್ಯದ ಮೂಲೆ ಮೂಲೆಯಿಂದಲೂ ಜನ ಆಗಮಿಸಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಜನಸ್ಪಂದನಕ್ಕೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಜನರ ಬಳಿಯೇ ಹೋಗಿ ಅಹವಾಲನ್ನ ಸಿಎಂ ಸ್ವೀಕರಿಸ್ತಾ ಇದ್ದಾರೆ. ವಿವಿಧ ಇಲಾಖೆಗಳ ಸಮಸ್ಯೆಯನ್ನ ಜನ ಹೊತ್ತು ತರ್ತಾ ಇದ್ದಾರೆ. ಇಲ್ಲಿವರೆಗೂ 2317 ಅರ್ಜಿ ಸ್ವೀಕಾರ ಆಗಿದೆ, 28 ಅರ್ಜಿ ವಿಲೇವಾರಿ ಆಗಿದೆ. ಹಾಗೆ 7961 ಅರ್ಜಿಗಳ ನೋಂದಣಿ ಕೂಡ ಆಗಿದೆ. ಸಿಎಂಗೆ ಅರ್ಜಿ ನೀಡೋಕೆ ನೂಕು ನುಗ್ಗಲು ಹಳ್ಳಿಯಿಂದಲೂ ಕೂಡ ಜನ ಬಂದಿದ್ದಾರೆ. ಜನರ ಬಳಿಯೇ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರು ನೇರವಾಗಿ ಅಹವಾಲನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಹಲವು ಇಲಾಖೆಗಳ ಒಂದು ಸ್ಟಾಲ್ಗಳನ್ನ ಕೂಡ ಅಲ್ಲಿ ಹಾಕಿದ್ದಾರೆ. ಬೆಳಗ್ಗಿನಿಂದಲೂ ಈ ರೀತಿಯ ನೂಕು ನುಗ್ಗಲು ಇದೆ. ಇಲ್ಲಿವರೆಗೂ 7961 ಅರ್ಜಿಗಳ ನೋಂದಣಿ ಆಗಿದೆಯಂತೆ. ಇನ್ನೂ ಕೂಡ ಜನ ಇದ್ದಾರೆ. ನಿರೀಕ್ಷೆ ಇದ್ದು ಒಂದು 10,000 ಜನ ಬರ್ಬೋದು ಅಂತ. ಅದಕ್ಕಿಂತಲೂ ನಿರೀಕ್ಷೆಗೂ ಮೀರಿ ಜನ ಇವತ್ತು ಸೇರಿರುವಂಥದ್ದು. ಅವ್ರ ಮನೆಗೆ ಸಂಬಂಧಪಟ್ಟಂತಹ ಒಂದು ಕೆಲಸ ಕಾರ್ಯಗಳಾಗ್ಲಿ ಅಥವಾ ಒಂದು ಕೆಲಸ ಕಡ್ಡಾಯ ಆಗಬೇಕು, ಖಾಯಂ ಮಾಡ್ಕೊಡಿ ಅಂತಾಗ್ಲಿ, ಮತ್ತು ಸ್ಕೂಲ್ಗಳಿಂದ ಮಕ್ಕಳನ್ನು ಕೂಡ ಕರ್ಕೊ ಬಂದಿದ್ದಾರೆ. ಹಲವು ಬೇಡಿಕೆಗಳನ್ನು, ಎಲ್ಲಾ ರೀತಿಯ ಬೇಡಿಕೆಗಳನ್ನು ಕೂಡ ತಗೊಂಡು ಇವತ್ತು ಸಿಎಂ ಸಿದ್ದರಾಮಯ್ಯ ಬಳಿ ಜನ ಬರ್ತಾ ಇದ್ದಾರೆ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಚೆನ್ನಾಗೇ ಸ್ಪಂದನೆ ಸಿಗ್ತಾ ಇದೆ.